ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಸಹಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ರಜಾ ಬಂದಿದೆ, KSET ನೆಟ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ಬಟ್ ಡೇಟ್ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಈ ಕೊರೋನಾಯಿಂದ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬೇಕಾದಷ್ಟು ಟೈಮ್ ಸಿಕ್ಕಿದೆ. ಸೊ ಹಾಗಾಗಿ ನಮಗೆ ಅದ್ರ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿಕೊಡಿ, ಪೇಪರ್ 1 ಬಗ್ಗೆ ಅಥವಾ ಪೇಪರ್ 2 ಬಗ್ಗೆ ಅಂತ ಹೇಳಿದ್ರು. ಸೊ ಪೇಪರ್ 2ನಲ್ಲಿ ಕೆಮಿಸ್ಟ್ರಿ ಬಗ್ಗೆ ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಪೇಪರ್ 1ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 10 ಚಾಪ್ಟರ್ಸ್ ಇದೆ. ಸೊ 10 ಚಾಪ್ಟರ್ಸಲ್ಲೂ ಈಕ್ವಲ್ ವೆಯ್ಟೇಜ್ ಇರುತ್ತೆ. ಒಂದೊಂದು ಚಾಪ್ಟ್ರಿಂದ 5 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಟೋಟಲಿ ನಿಮಗೆ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. KSET ಆದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ನೆಟ್ಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ನಿಮಗೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಇರುವಂಥ ಕ್ವಶನ್ಸ್ 2001ಇಂದ ಹಿಡಿದು 2019 ತನಕ ಯಾವ್ಯಾವ ಕ್ವಶನ್ ಪೇಪರಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಏನೇನು ಕ್ವಶನ್ಸ್ ಇದೆಯಲ್ಲ ಅದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ 2ನೇ ವಿಡಿಯೋನ ಇದನ್ನು ಮಾಡ್ತಾ ಇರುವಂಥದ್ದು. ಅದು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮ್ಯುನಿಕೇಷನಲ್ಲಿ ನಿಮಗೆ 5 ಕ್ವಶನ್ಸ್ ಬರುತ್ತೆ, ಯಾವ್ದು ಬೇಕಾದ್ರೂ ಬರ್ಬೋದು. ಕಮ್ಯುನಿಕೇಷನಲ್ಲಿ ಏನು ಅಂತಂದರೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಏನು, ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಏನು, ಆಮೇಲೆ ವರ್ಬಲ್ ನಾನ್ ವರ್ಬಲ್ಲು, ಫಾರ್ಮಲ್ ಇನ್ಫಾರ್ಮಲ್ಲು, ಅದ್ರ ಬಗ್ಗೆ ನಿಮಗೆ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಆಲ್ರೆಡಿ ನಾನು ಇದು ಆ್ಯಕ್ಚುಲಿ ನಂದು 3ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಪೂರ್ತಿ ಕಮ್ಯುನಿಕೇಷನ್. ಇದಕ್ಕಿಂತ ಮುಂಚೆ ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಮಾಡಿದ್ದೀನಿ. ಅದಾದಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮೋರ್ ದ್ಯಾನ್ 1 ಅವರ್ ಆಗಿದೆ, ಅದೊಂದು ವಿಡಿಯೋ ಮಾಡಿದ್ದೀನಿ. ಅದಾದಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ. ಇದು ಕ್ವಶನ್ ಆ್ಯಂಡ್ ಆನ್ಸರ್ದು 2ನೇ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ನೀವೆಲ್ಲ ನೋಡಿ ಒಂದು ಐಡಿಯಾ ಬರುತ್ತೆ ನಿಮಗೆ. ವೆನ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಮೆಸೇಜಸ್ ಆರ್ ಕಾಂಟ್ರಡಿಕ್ಟರಿ, ಇಟ್ ಈಸ್ ಸೆಟ್ ಟು ದಟ್ ಮೋಸ್ಟ್ ಪೀಪಲ್ ಬಿಲೀವ್ ಇನ್. ಸೊ ಇಂಟರ್ಮೀಡಿಯೇಟ್ ಮೆಸೇಜಸಲ್ಲಿ ಬಿಲೀವ್ ಮಾಡ್ಕೊಳ್ತಾರೆ. ಸೊ ಏನಾಗ್ತಿದೆ, ವರ್ಬಲು ನಾನ್ ವರ್ಬಲ್ ಹೇಳೋದು ಒಂಥರ ಇರುತ್ತೆ, ಮಾಡೋದು ಒಂಥರ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಏನು ಹೇಳ್ತಿರ್ತಾರೆ ಅಂತಂದರೆ ಚಪ್ಪಳೆ ಹೊಡಿ ಅಂತ ಹೇಳ್ತಿರ್ತಾರೆ, ಹೊಡಿತಿರಲ್ಲ. ಅಂಥದ್ದಾಗ ನಾವು ಏನು ತಿಳ್ಕೊಳ್ತೀವಿ ಅಂದರೆ ಇಂಟರ್ಮೀಡಿಯೇಟ್ ಮೆಸೇಜಸ್ಗಳನ್ನ ತಿಳ್ಕೊಳ್ತೀವಿ. ಅಂದರೆ ಅದು ಅಲ್ಲ ಇದು ಅಲ್ಲ, ಇನ್ ಬಿಟ್ವೀನ್ ನಾವೇನು ಮಾಡ್ತಾ ಇರ್ತೀವಿ, ತಿಳ್ಕೊಳ್ತಾ ಇರ್ತೀವಿ. ಹಂಗೆ ವರ್ಬಲ್ ಮೆಸೇಜಸ್ಸು, ನಾನ್ ವರ್ಬಲ್ ಮೆಸೇಜಸ್ಸು, ಅಗ್ರೆಸಿವ್ ಮೆಸೇಜಸ್ ಅಂತ ಕೇಳಿದ್ದಾರೆ. ವರ್ಬಲ್ ಮೆಸೇಜಸ್ ಅಂದರೆ ವಿಚ್ ಗೋಯಿಂಗ್ ಟು ಯೂಸ್ ವರ್ಡ್ಸ್, ನಾನ್ ವರ್ಬಲ್ ಅಂದರೆ ವಿಚ್ ಡು ನಾಟ್ ಯೂಸ್ ವರ್ಡ್ಸ್. ಅಗ್ರೆಸಿವ್ ಅಂತಂದರೆ ಕೋಪವಾಗಿ ಮಾತಾಡೋ ಅಂಥದ್ದು, ಅದು ಐದರ್ ಓರಲ್ ಇರ್ಬೋದು, ಇಲ್ಲಾಂದರೆ ವರ್ಬಲ್ ಇರ್ಬೋದು ಅಥವಾ ನಾನ್ ವರ್ಬಲ್ ಇರ್ಬೋದು. ಸೊ ಆದರೆ ಎರಡೂ ಕಾಂಟ್ರಡಿಕ್ಟರಿ ಆಗ್ತಾ ಇತ್ತು ಅಂತ ಇಟ್ಕೊಂಡು, ಹೇಳೋದೊಂದು ಮಾಡೋದೊಂದು ಇತ್ತು ಅಂತಂದರೆ ಹಾಗೆ ಇಂಟರ್ಮೀಡಿಯೇಟ್ ಮೆಸೇಜಸ್ಸು ಅವ್ರಿಗೆ ಹೋಗ್ತಾ ಹೋಗುತ್ತೆ. ಎ ಟಿಪಿಕಲ್ ಫೀಚರ್ ಆಫ್ ಇನ್ಫಾರ್ಮೇಷನ್ ರಿಚ್ ಕ್ಲಾಸ್ ರೂಮ್ ಲೆಕ್ಚರ್ ಈಸ್ ಇನ್ ದಿ ನೇಚರ್ ಆಫ್ ಬೀಯಿಂಗ್ ಕೇಳಿದ್ದಾರೆ. ಫ್ಯಾಕ್ಚುಯಲ್ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಫ್ಯಾಕ್ಚುಯಲ್ ಅಂದರೆ ಫ್ಯಾಕ್ಟ್ ಹೇಳುವಂಥದ್ದು. ಸೊ ನಾವು ಯಾವುದೋ ಒಂದು ರಿಯಲ್ ಕ್ಲಾಸ್ ರೂಮ್ ಸಿಚುಯೇಷನಲ್ಲಿ ನೇಚರ್ ಹೇಗಿರಬೇಕು ಅಂತಂದರೆ ಟ್ರೂ ಇರಬೇಕು, ಮತ್ತು ಕರೆಕ್ಟಾಗಿರೋ ಫ್ಯಾಕ್ಟ್ನ ನಾನು ಹೇಳ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನೆನ್ನೆ ಮಳೆ ಬಂದಿದೆ, 20 ಸೆಂಟಿಮೀಟ್ರ್ ಮಳೆ ಆಗಿದೆ ಅಥವಾ 5 ಸೆಂಟಿಮೀಟ್ರ್ ಮಳೆ ಆಗಿದೆ ಅಂದರೆ ಅದು ಫ್ಯಾಕ್ಟ್ ನಾನು ಹೇಳ್ತಾ ಇರೋಂಥದ್ದು. ಅದು ನಿಜ ಇರಬೇಕು, ಕರೆಕ್ಟಾಗಿರಬೇಕು. ಸೊ ಹಾಗಾಗಿ ಫ್ಯಾಕ್ಚುಯಲ್ ಇಸ್ ದಿ ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ ಇಸ್ ಡ್ರಿವನ್ ಬೈ. ಸೊ ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋವಂಥದ್ದು. ಸೊ ಅದು ಯಾವುದ್ರ ಮೇಲೆ ಆಗುತ್ತೆ ಅಂತಂದರೆ, ಅಗೇನ್ ನೀವು ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ತೊಗೊಂಡ್ರೆ ಫಸ್ಟು ಸೆಂಡರ್ ಇರ್ತಾನೆ ಮತ್ತು ರಿಸೀವರ್ ಇರ್ತಾನೆ. ಸೆಂಡರ್ ಏನು ಮಾಡ್ತಾನೆ, ಎನ್ಕೋಡ್ ಮಾಡಿ ಅದನ್ನು ಏನು ಮಾಡ್ತಾನೆ ಅಂತಂದರೆ ಆ ಮೆಸೇಜ್ನ ಥ್ರೂ ಚಾನಲ್ಲು ರಿಸೀವರ್ಗೆ ಕಳಿಸ್ತಾನೆ. ಸೊ ಹಾಗಾಗಿ ಎಕ್ಸ್ಪ್ರೆಸಿವ್ ಕಮ್ಯುನಿಕೇಷನ್ ಏನಾಗಿರುತ್ತೆ ಅಂದರೆ ಎನ್ಕೋಡರ್ಸ್ ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುತ್ತೆ. ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು ಪರ್ಸುಯೇಷನ್ ಅಂತ ಹೇಳ್ತೀವಿ. ಪರ್ಸುಯೇಷನ್ ಅಂದರೆ ಏನು ಅಂತಂದರೆ ಬಿಲೀಫ್, ಸೆಟ್ ಆಫ್ ಬಿಲೀಫ್ ಇರ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪರ್ಸುಯೇಷನ್ ಅಂತ ಹೇಳ್ತೀವಿ. ಪಾಸಿಟಿವ್ ಕ್ಲಾಸ್ ರೂಮಲ್ಲಿ ಯಾವಾಗೂ ಏನಾಗಿರಬೇಕು ಅಂದರೆ ಸೆಟ್ ಆಫ್ ಬಿಲೀಫ್ಸ್ ಇರಬೇಕು. ಅದು ನಾವು ಏನು ಹೇಳ್ತೀವಲ್ಲ ಅಂದರೆ ಈ ಹ್ಯಾಸ್ ಟು ಕಂಪ್ಲೀಟ್ಲಿ ಬಿಲೀವ್ ಮೀ, ಗುರುವಿನ ನಂಬೋ ತನಕ ನೀವು ಏನೂ ಸಿಕ್ಕಲ್ಲ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ನಾನು ಟೀಚರ್ ಹೇಳೋದನ್ನು ಅವನು ಕೇಳ್ಕೊಳ್ತಾ ಇರಬೇಕು ವಿತ್ ದಟ್ ಬಿಲೀಫ್, ವಿತ್ ದಟ್ ಹೌದು ದೃಢ ನಿಶ್ಚಯದಿಂದ ಅದನ್ನು ಕರಿತಾ ಇದ್ದರೆ ಕ್ಲಾಸ್ ರೂಮು ಪಾಸಿಟಿವ್ ಆಗುತ್ತೆ. ಹಾಗಾಗಿ ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು ಪರ್ಸುಯೇಷನ್ ಅಂತ ಹೇಳ್ತಾ ಇದ್ದಾರೆ. ದ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ದಿ ಬೇಸಿಸ್ ಆಫ್ ಸೋಷಿಯಲ್ ಐಡೆಂಟಿಟಿ, ಎಕ್ಸ್ಟರ್ನಲ್ ಎಂಟಿಟೀಸ್, ಬಯಾಸ್ಡ್ ಪಾಸಿಟಿವಿಟಿ, ಗ್ರೂಪ್ ಅಗ್ರೆಷನ್ ಅಂತ ಹೇಳ್ತಿದ್ದಾರೆ. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಯಾವಾಗೂ ಸೋಷಿಯಲ್ ಐಡೆಂಟಿಟಿ ಆಗಿರಬೇಕಾಗತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ಸಪೋಸಸ್ ಅಂಡರ್ಸ್ಟ್ಯಾಂಡಿಂಗ್. ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಬೇಕು ಅಂತಂದರೆ ಫಸ್ಟ್ ಏನಾಗಿರಬೇಕು ಅಂತಂದರೆ ಬಿಟ್ವೀನ್ ದಿ ಸೆಂಡರ್ಸ್ ಆ್ಯಂಡ್ ಎ ರಿಸೀವರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹಾಗಾಗಿ ದಟ್ ಈಸ್ ದಿ ಮೇನ್ ಅಜೆಂಡಾ. ಪ್ರೋಸೆಸ್ ಏನಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು.
Next, differentiate between the acceptance and non-acceptance of certain stimuli in classroom communication is the basis of selective expectation of performance ಅಂತ ಹೇಳ್ತೀವಿ. ಎಲ್ಲನ್ನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೆಲೆಕ್ಟಿವ್ ಎಕ್ಸ್ಪೆಕ್ಟೇಷನ್ ಆಫ್ ಪರ್ಫಾರ್ಮೆನ್ಸ್ನ ನಾವು ಆನ್ಸರ್ ಅಂತ ತಗೋಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ಡಿಸ್ಕ್ರೈಬಿಂಗ್ ದಿ ಹ್ಯೂಮನ್ ಕಮ್ಯುನಿಕೇಷನ್ ಪ್ರೋಸೆಸ್. ಈ ಥರ ಕ್ವಶನ್ ಕೊಟ್ಟಾಗ ನೀವು ಕೋಡ್ಗಳೆಲ್ಲ ಕೊಟ್ಟಾಗ ನೀವೆಲ್ಲ ಆನ್ಸರ್ಸ್ಗಳನ್ನ ಓದಿ ಏನು ಮಾಡಬೇಕಾಗತ್ತೆ, ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಏನು ಕೇಳ್ತಾ ಇದ್ದಾರೆ, ವಿಚ್ ಇಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನಾನ್ ವರ್ಬಲ್ ಕಮ್ಯುನಿಕೇಷನ್ ಕ್ಯಾನ್ ಸ್ಟಿಮ್ಯುಲೈ ಐಡಿಯಾಸ್, ಕರೆಕ್ಟ್ ಇದೆ ಅದು. ಕಮ್ಯುನಿಕೇಷನ್ ಇಸ್ ಲರ್ನ್ಡ್ ಎಬಿಲಿಟಿ, ಕರೆಕ್ಟ್ ಇದೆ. ಯಾಕೆಂದರೆ ಹುಟ್ಟತಾನೆ ಯಾರು ಕಲ್ತ್ಕೊಳ್ಳೋಲ್ಲ, ನೋಡಿ ನೋಡಿ ಕಲಿತಾ ಹೋಗ್ತೀವಿ ನಾವು. ಮಗು ಏನು ಮಾಡುತ್ತೆ ಅಂತಂದರೆ ಮುಂಚೆ ಮಾತು ಬರ್ತಾ ಇರಲ್ಲ, ಆದರೆ ಅದೇನು ಮಾಡುತ್ತೆ, ಆ ಸರೌಂಡಿಂಗ್ಸಲ್ಲಿ ಅವ್ರು ತರ್ತಾ ಇರ್ಬೋದು, ಆ ಸುತ್ತಮುತ್ತ ಯಾರು ಏನು ಮಾತಾಡ್ತಾ ಇರ್ತಾರೆ ಆ ಶಬ್ದಗಳನ್ನ ಅದು ರಿಪೀಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಆ ಲ್ಯಾಂಗ್ವೇಜ್ನ ಅದು ಕಲಿತಾ ಹೋಗುತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಇಸ್ ಎ ಲರ್ನ್ಡ್ ಎಬಿಲಿಟಿ. ಕಮ್ಯುನಿಕೇಷನ್ ಇಸ್ ನಾಟ್ ಎ ಯೂನಿವರ್ಸಲ್ ಫಿನಾಮಿನಾ ಅಂತ ಹೇಳ್ತಾರೆ, ಪೆನಾಶಿಯಾ ಅಂತ ಹೇಳ್ತಾರೆ. ನೆಕ್ಸ್ಟು ಕಮ್ಯುನಿಕೇಷನ್ ಕೆನಾಟ್ ಬಿ ಬ್ರೇಕ್ ಡೌನ್ ಅಂತ ಹೇಳ್ತಾರೆ. ಮೋರ್ ಕಮ್ಯುನಿಕೇಷನ್ ಮೀನ್ಸ್ ಮೋರ್ ಎಫೆಕ್ಟಿವ್ ಲರ್ನಿಂಗ್ ಬೈ ದಿ ಸ್ಟೂಡೆಂಟ್. ವ್ಯಾಲ್ಯೂ ಆಫ್ ವಾಟ್ ಈಸ್ ಲರ್ನ್ಡ್ ಥ್ರೂ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ನಾಟ್ ಎನ್ ಇಶ್ಯೂ ಫಾರ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಸೊ ಅವ್ರ ಆನ್ಸರ್ ಏನು ಕೊಡ್ತಾರೆ, ABC ಕೊಟ್ಟಿದ್ದಾರೆ. 4 ಕರೆಕ್ಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಕಮ್ಯುನಿಕೇಷನ್. ಹಾಗಾಗಿ ದಟ್ ವಿಲ್ ಬಿ ದಿ ಆನ್ಸರ್. ಇಲ್ಲಿ ಈ ಥರ ಅಸರ್ಟೇಷನ್ ಮತ್ತು ರೀಸನ್ ಕೊಡ್ತಾರೆ, ಯಾವ ಟಾಪಿಕ್ ಆದ್ರೂ ತೊಗೋಬೋದು. ನಾನು ಕಮ್ಯುನಿಕೇಷನ್ ತಗೊಳ್ತಾ ಇದ್ದೀನಿ. ದ ಇನಿಷಿಯಲ್ ಮೆಸೇಜಸ್ ಟು ಎ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ರೂಮ್ ಬೈ ಎ ಟೀಚರ್ ನೀಡ್ ನಾಟ್ ಬಿ ಕ್ರಿಟಿಕಲ್ ಟು ಎಸ್ಟಾಬ್ಲಿಷ್ ದಿ ಇಂಟ್ರಾಕ್ಷನ್ಸ್ ಲೇಟರ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಇನಿಷಿಯಲ್ ಮೆಸೇಜಸ್ ಟು ದಿ ಸ್ಟೂಡೆಂಟ್ ಇನ್ ಎ ಕ್ಲಾಸ್ ರೂಮ್ ಬೈ ಎ ಟೀಚರ್ ನೀಡ್ ನಾಟ್ ಬಿ ಕ್ರಿಟಿಕಲ್ ಟು ಎಸ್ಟಾಬ್ಲಿಷ್ ದಿ ಇಂಟ್ರಾಕ್ಷನ್ಸ್ ಲೇಟರ್. ಇದು ತಪ್ಪಾಗುತ್ತೆ. ಯಾಕೆ ಅಂದರೆ ಇನಿಷಿಯಲ್ ಮೆಸೇಜ್ ನಾವು ಕರೆಕ್ಟಾಗಿ ಮೆಸೇಜ್ನ ಕೊಟ್ಟರೆ ಅದನ್ನು ನಾನು ಕ್ರಿಟಿಕಲಾಗಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ನನಗೆ ಮುಂದಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲೇ ಕರೆಕ್ಟಾಗಿ ಇನಿಷಿಯಲ್ ಸ್ಟೇಜಸಲ್ಲಿ ಮೆಸೇಜಸ್ಸು ಕರೆಕ್ಟಾಗಿ ಹೋಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎ ವಿಲ್ ಬಿ ದಿ ಫಾಲ್ಸ್. ರೀಸನ್ ಎರಡನೇದು ಹೇಳ್ತಾರೆ, ಮೋರ್ ಕಂಟ್ರೋಲ್ ಓವರ್ ದಿ ಕಮ್ಯುನಿಕೇಷನ್ ಪ್ರೋಸೆಸ್ ಮೀನ್ಸ್ ಮೋರ್ ಕಂಟ್ರೋಲ್ ಓವರ್ ವಾಟ್ ದ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್. ಇದು ಕರೆಕ್ಟ್ ಇದೆ. ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ಸೆಂಡರಿಂದ ರಿಸೀವರ್ಗೆ ಕರೆಕ್ಟಾಗಿ ಹೋಗ್ತಾ ಇದೆ ಅಂತಂದರೆ ನಾನು ಯಾವ ರೀತಿ ಕಳಿಸ್ತಾ ಇದ್ದೀನಿ, ವಿತ್ ವಾಟ್ ಇಂಟೆನ್ಷನ್, ವಿತ್ ವಾಟ್ ಕಾಂಟೆಕ್ಸ್ಟ್ ಐ ಆಮ್ ಸೆಂಡಿಂಗ್ ಟು ದಿ ರಿಸೀವರ್, ಅದು ಅದೇ ಥರ ಆಯಿತು ಅಂತಂದಾಗ ಇಟ್ ವಿಲ್ ಬಿಕಮ್ ಎಫೆಕ್ಟಿವ್. ಸೊ ಮೋರ್ ಕಂಟ್ರೋಲ್ ಓವರ್ ಕಮ್ಯುನಿಕೇಷನ್ ಪ್ರೋಸೆಸ್ ಮೀನ್ಸ್ ಮೋರ್ ಕಂಟ್ರೋಲ್ ಓವರ್ ದಿ ವಾಟ್ ಸ್ಟೂಡೆಂಟ್ ಹ್ಯಾವ್ ಲರ್ನಿಂಗ್. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಎ ಈಸ್ ಫಾಲ್ಸ್, ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಅದೇ ಥರದ್ದು ಇನ್ನೊಂದು ಕೊಟ್ಟಿದ್ದಾರೆ, ಟು ಕಮ್ಯುನಿಕೇಟ್ ವೆಲ್ ಇನ್ ಎ ಕ್ಲಾಸ್ ರೂಮ್ ಇಸ್ ಅ ನ್ಯಾಚುರಲ್ ಎಬಿಲಿಟಿ ಅಂತ ಹೇಳ್ತಾರೆ. ನೋ, ಕಮ್ಯುನಿಕೇಟಿಂಗ್ ವೆಲ್ ಇನ್ ಎ ಕ್ಲಾಸ್ ರೂಮ್ ಇಸ್ ನಾಟ್ ಅ ನ್ಯಾಚುರಲ್ ಎಬಿಲಿಟಿ. ಯಾಕೆಂದರೆ ಕೆಲವರು ಗುಡ್ ಟೀಚರ್ ಇರ್ತಾರೆ, ಕೆಲವರು ಬ್ಯಾಡ್ ಟೀಚರ್ ಇರ್ತಾರೆ, ದಟ್ ಡಿಪೆಂಡ್ಸ್. ಹಾಗಾಗಿ ಎ ಇಸ್ ದಿ ಫಾಲ್ಸ್. ಇದು ರೀಸನ್ ಹೇಳಿದೆ, ಎಫೆಕ್ಟಿವ್ ಟೀಚಿಂಗ್ ಇನ್ ಎ ಕ್ಲಾಸ್ ರೂಮ್ ಡಿಮ್ಯಾಂಡ್ಸ್ ದ ನಾಲೆಡ್ಜ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್. ದಟ್ ಈಸ್ ಟ್ರೂ. ಹಾಗಾಗಿ ಆರ್ ಈಸ್ ಟ್ರೂ. ಅಗೇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ಎ ಟ್ರಾನ್ಸ್ಕ್ರಿಷನಲ್ ಪ್ರೋಸೆಸ್ ಅಂತ ಹೇಳ್ತಾರೆ. ದಟ್ ಈಸ್ ಟ್ರೂ ಇದೆ. ನೆಕ್ಸ್ಟ್, ಎ ಟೀಚರ್ ಡಸ್ ನಾಟ್ operate under the assumption that student responses are purposive. ಸೊ ಇದು ತಪ್ಪಿದೆ. ಹಾಗಾಗಿ ಎ ಇಸ್ ಟು ಫಾಲ್ಸ್. ದ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಶುಡ್ ಬಿ ಎಸೆನ್ಷಿಯಲಿ ಎಂಪಥೆಟಿಕ್. ಅಂದರೆ ಈಗ ಏನೋ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀವಿ ನಾವು ಅಂತಂದರೆ ಆ ಕಾನ್ಸೆಪ್ಟ್ ಹುಡುಗರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಸೊ ನಾವು ಆ ಜಾಗದಲ್ಲಿ ಇಟ್ಕೊಂಡು ಆ ಲೆವೆಲ್ಗೆ ಹೋಗ್ಬಿಟ್ಟು ನಾವು ಅವ್ನಿಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂತ ಎಂಪಥೆಟಿಕಲಿ ನಾನು ಆ ಜಾಗದಲ್ಲಿ ನಿಂತು ಏನು ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ. ಸೊ ಹಾಗಾಗಿ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಶುಡ್ ಬಿ ಎಸೆನ್ಷಿಯಲಿ ಬಿ ಎಂಪಥೆಟಿಕ್ ಇನ್ ನೇಚರ್. ಮೋಸ್ಟ್ ಆಫನ್ ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಷನ್ ಈಸ್ ಯುಟೇರಿಯನ್ ಅಂತ ಹೇಳ್ತಾರೆ. ಇದೇನು ಅಂದರೆ ಪ್ರಾಕ್ಟಿಕಲ್ ಆಗಿರುವಂಥದ್ದು, ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಹೇಳ್ತಾರೆ. ಅವ್ನಿಗೇನೋ ಕಷ್ಟ ಆಗ್ತಿದೆ ಅಂದರೆ ಸಾಲ್ವ್ ಮಾಡೋ ಅಂಥದ್ದು, ಅಂಥದಕ್ಕೆ ಏನಂತ ಕರಿತೀವಿ ನಾವು ಯುಟೇರಿಯನ್ ಅಂತ ಹೇಳ್ತೀವಿ. ಹಾಗಾಗಿ ಥರ್ಡ್ ಒನ್ ಇಸ್ ದಿ ಆನ್ಸರ್. ಇಮ್ಯಾಜಿನ್ ಯು ಆರ್ ವರ್ಕಿಂಗ್ ಇನ್ ಎ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವೇರ್ ಪೀಪಲ್ ಆರ್ ಆಫ್ ಈಕ್ವಲ್ ಸ್ಟೇಟಸ್. ವಿಚ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಇಸ್ ಬೆಸ್ಟ್ ಸೂಟೆಡ್ ಆ್ಯಂಡ್ ನಾರ್ಮಲಿ ಎಂಪ್ಲಾಯ್ಡ್ ಇನ್ ಸಚ್ ಕಾಂಟೆಕ್ಸ್ಟ್. ಅಗೇನ್ ನಿಮಗೆ ಏನಂತ ಹೇಳ್ತಾರೆ, ಕಮ್ಯುನಿಕೇಷನಲ್ಲಿ ಏನಾಗುತ್ತೆ ಅಂತಂದರೆ ಡೌನ್ವರ್ಡ್ ಕಮ್ಯುನಿಕೇಷನ್, ಅಪ್ವರ್ಡ್ ಕಮ್ಯುನಿಕೇಷನ್, ಡಯಾಗ್ನಲ್ ಕಮ್ಯುನಿಕೇಷನ್, ಆರಿಜಾಂಟಲ್ ಕಮ್ಯುನಿಕೇಷನ್ ಅಂತ ಹೇಳ್ತಿರ್ತೀವಿ. ಆರಿಜಾಂಟಲ್ ಕಮ್ಯುನಿಕೇಷನ್ ಅಂತಂದರೆ ಇಬ್ಬರು ಸಮ ಇದ್ದಾಗ ನೀವು ಕಮ್ಯುನಿಕೇಟ್ ಮಾಡ್ತೀವಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಆರಿಜಾಂಟಲ್ ಕಮ್ಯುನಿಕೇಷನ್ ಅಂತ. ಡೌನ್ವರ್ಡ್ ಅಂತಂದರೆ ಮೇಲಿಂದ ಕೆಳಗಡೆ ಬರುತ್ತೆ, ಇನ್ನೊಂದು ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ, ಇನ್ನೊಂದು ಮೇಲೆ ಕೆಳಗಡೆ ಯಾವ ಥರ ಬೇಕಾದ್ರೂ ಹೋಗ್ಬೋದು, ಅಂಥದಕ್ಕೆ ನಾವು ಡಯಾಗ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಲ್ಲಿ ಎರಡೂ ಈಕ್ವಲ್ ಸ್ಟೇಟಸ್ ಇರೋದಕ್ಕೋಸ್ಕರ ಇದು ಆರಿಜಾಂಟಲ್ ಕಮ್ಯುನಿಕೇಷನ್ ಇಸ್ ದಿ ಕರೆಕ್ಟ್ ಆನ್ಸರ್.
ವಾಟ್ ಆರ್ ದಿ ಬ್ಯಾರಿಯರ್ಸ್ ಟು ದಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತಿದ್ದಾರೆ. ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಎಷ್ಟೊಂದು ಬ್ಯಾರಿಯರ್ಸ್ಗಳಿವೆ, ಯಾವ್ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಮಾರಲೈಸಿಂಗ್, ಬೀಯಿಂಗ್ ಜಡ್ಜ್ಮೆಂಟಲ್ ಆ್ಯಂಡ್ ಕಾಮೆಂಟ್ಸ್ ಆಫ್ ದಿ ಕಾನ್ಸೋಲೇಷನ್. ಸೊ ದಿಸ್ ಇಸ್ ದಿ ಆನ್ಸರ್. ದೀಸ್ ಆರ್ ದಿ ಬ್ಯಾರಿಯರ್ ಫಾರ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಬೀಯಿಂಗ್ ಜಡ್ಜ್ಮೆಂಟಲ್ ಅಂದರೆ ನಾವು ಅವ್ರು ಹಾಗೆ ಅಂದ್ಕೊಂಡ್ಬಿಡೋದು, ಪ್ರೀ ಆಕ್ಯುಪೈಡ್ ಮಾಡಿದ್ರೆ ಅವ್ನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ, ಇವ್ರಿಗೆ ನಾನು ಯಾವ ಥರ ಹೇಳಿದ್ರು ಇವ್ರಿಗೆ ಅರ್ಥ ಆಗ್ತಿಲ್ಲ, ಆ ಥರ ಹೇಳ್ತೀವಲ್ಲ ಅಂಥದಕ್ಕೆ ದೋಸ್ ಆರ್ ದಿ ಬ್ಯಾರಿಯರ್ಸ್. ಕಾಮೆಂಟ್ಸ್ ಮಾಡೋ ಅಂಥದ್ದು, ಅವ್ರೇನೋ ಕೇಳಿದಾಗ ಅಥವಾ ಆರ್ಗನೈಸೇಷನ್ ಮಾಡೋ ಅಂಥದ್ದು, ಆಲ್ ದೀಸ್ ಆರ್ ದಿ ರೀಸನ್ಸ್ ಆರ್ ಬ್ಯಾರಿಯರ್ ಫಾರ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್. ದ ಚಾಯ್ಸ್ ಆಫ್ ಕಮ್ಯುನಿಕೇಷನ್ ಪಾರ್ಟ್ನರ್ಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಫ್ಯಾಕ್ಟರ್ಸ್ ಆಫ್ ಪ್ರಾಕ್ಸಿಮಿಟಿ, ಯುಟಿಲಿಟಿ ಆ್ಯಂಡ್ ಲೋನ್ಲಿನೆಸ್. ಪ್ರಾಕ್ಸಿಮಿಟಿ ಅಂದರೆ ಸ್ಪೇಸ್ ಬಿಟ್ವೀನ್ ದಿ ಸೆಂಡರ್ ಆ್ಯಂಡ್ ದಿ ರಿಸೀವರ್, ಬಿಟ್ವೀನ್ ದಿ ಟೂ ಕಮ್ಯುನಿಕೇಟರ್ಸ್ ಬಗ್ಗೆ ಇರೋಂಥದ್ದು ಡಿಸ್ಟೆನ್ಸ್ ಏನಿದೆಯಲ್ಲ, ಆ ಡಿಸ್ಟೆನ್ಸ್ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಡಿಸ್ಟೆನ್ಸ್. ಈಗ ಪ್ರಿನ್ಸಿಪಲ್ಗೆ ಮತ್ತು ಟೀಚರು ಮಾತಾಡೋವಂಥದ್ದು, ಟೀಚರು ಸ್ಟೂಡೆಂಟ್ಸು ಮಾತಾಡೋವಂಥದ್ದು, ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಮಾತಾಡೋವಂಥದ್ದು, ಸ್ಟೂಡೆಂಟು ಮತ್ತು ಸ್ಟೂಡೆಂಟ್ಸು ಮಾತಾಡೋವಂಥದ್ದು, ಅದ್ರ ಮಧ್ಯೆ ಏನಾಗಿರುತ್ತೆ ಅಂದರೆ ಕಮ್ಯುನಿಕೇಷನಲ್ಲಿ ದೇರ್ ವಿಲ್ ಬಿ ಎ ಡಿಫ್ರೆನ್ಸ್. ಅದಕ್ಕೆ ನಾವು ಪ್ರಾಕ್ಸಿಮಿಟಿ ಅಂತ ಹೇಳ್ತೀವಿ. ಯುಟಿಲಿಟಿ ಅಂತಂದರೆ ಸೆಟ್ ಆಫ್ ಬಿಲೀವ್ ಇರಬೇಕಾಗತ್ತೆ, ಲೋನ್ಲಿನೆಸ್ ಇರಬೇಕಾಗತ್ತೆ. ಸೊ ಕಮ್ಯುನಿಕೇಷನ್ ಪಾರ್ಟ್ನರ್ಸ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಫ್ಯಾಕ್ಟರ್ಸ್ ಆಫ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಆ್ಯಸ್ ಎ ಟೀಚರ್ ಸೆಲೆಕ್ಟ್ ದಿ ಬೆಸ್ಟ್ ಆಪ್ಷನ್ ಟು ಎನ್ಶೋರ್ ಯುವರ್ ಎಫೆಕ್ಟಿವ್ ಪ್ರೆಸೆನ್ಸ್ ಇನ್ ಎ ಕ್ಲಾಸ್ ರೂಮ್. ಈಗೇನು ಈ ಥರ ಕ್ವಶನ್ಸ್ ಎಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ಈಚ್ ಟೀಚರ್ ವಿಲ್ ಗೋಯಿಂಗ್ ಟು ಇಮ್ಯಾಜಿನ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಅವ್ರ ಆಪ್ಷನ್ಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಆದರೆ ನಾವು ಮೋರ್ ಅಪ್ರೋಪ್ರಿಯೇಟ್ ಯಾವುದಿರುತ್ತಲ್ಲ, ಸೂಟಬಲ್ ಯಾವುದಿರುತ್ತಲ್ಲ ಆನ್ಸರ್ ಕೊಡಬೇಕಾಗುತ್ತೆ. ಅಡಾಪ್ಟೇಷನ್ ಆಫ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಪಾಶ್ಚರ್ ಇಸ್ ದಿ ಕನ್ಸರ್ನ್. ಎವ್ರಿ ಕಮ್ಯುನಿಕೇಟರ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದಿ ಆ್ಯಂಟಿಸಿಪೇಟರಿ ಎಕ್ಸೈಟ್ಮೆಂಟ್. ಸೊ ನಾನು ಏನು ಮಾಡಬೇಕು ಅಂತಂದರೆ ಅದರಲ್ಲಿ ನಾನೇ ಇನ್ವಾಲ್ವ್ ಆಗಿದ್ದೀನಿ ಅನ್ನೋ ಥರ ಇದ್ದರೆ ಮಾತ್ರ ನನಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ ನಾನು ಅದನ್ನು. ಎಫೆಕ್ಟಿವ್ ಕಮ್ಯುನಿಕೇಷನ್ ಸಪೋಸಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ನಿಮ್ಗೆ ಏನಾಗುತ್ತೆ ಅಂತಂದರೆ ಅದು ಪೂರ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಎ ಪಾಸಿಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು ಪರ್ಸ್ಯೂಯೇಷನ್. ದ ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಷನ್ ಇಸ್ ಕ್ರೆಡಿಟೆಡ್ ಟು, ಇಬ್ಬರು ಪರ್ಸನ್ ಮಾಡ್ತಾರೆ, ವೀವರ್ಸ್ ಅಂತ ಶಾನ್ನವರು. ಇದು ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಷನ್ ಮಾಡ್ತಾರೆ. ಯಾಕೆಂದರೆ ಮ್ಯಾಥಮೆಟಿಕ್ಸಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ತಂದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದನ್ನು ಅವರಿಬ್ಬರನ್ನ ಡೆವಲಪ್ ಮಾಡಿದ್ದಾರೆ. ಕ್ಯಾಟ್ವಾಕ್ ಇಸ್ ಎ ಫೈನ್ ಎಕ್ಸಾಂಪಲ್ ಫಾರ್ ವರ್ಬಲ್ ಕಮ್ಯುನಿಕೇಷನ್, ಸೈಬರ್ನೆಟಿಕ್ಸ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಕಿನೆಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ನಾವೇನಂತ ಕರಿತೀವಿ, ಕೈನೆಕ್ಸ್ ಅಂತ ಹೇಳ್ತೀವಿ. ಕೈನೆಕ್ಸ್ ಇಸ್ ಎ ಸ್ಟಡಿ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ಕ್ಯೂನಿಕ್ಸ್ ಅಂತ ಹೇಳ್ತೀವಿ. ಕ್ಯಾಟ್ವಾಕ್ಸ್ ಇಸ್ ಎ ಫೈನ್ ಎಕ್ಸಾಂಪಲ್ ಆಫ್ ಕ್ಯೂನಿಕ್ಸ್. ಮ್ಯಾನೇಜರ್ಸ್ ನೀಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ ಟು ಪರ್ಫಾರ್ಮ್ ದಿ ಫಾಲೋಯಿಂಗ್ ರೋಲ್ಸ್: ಡಿಸಿಷನಲ್, ಪರ್ಸನಲ್, ಇಂಟರ್ಪರ್ಸನಲ್, ಇಂಪರ್ಸನಲ್ ಅಂತ ಹೇಳ್ತಾರೆ. ಇಂಟರ್ಪರ್ಸನಲ್ ಮ್ಯಾನೇಜರ್ಸ್ ಹ್ಯಾವ್ ಟು ಟಾಕ್ ಟು ಮೆನಿ ಪೀಪಲ್. ದೇ ವಿಲ್ ಬಿ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಪೊಸಿಷನ್ ಅಂಡರ್ ದೆಮ್. ಎಷ್ಟೊಂದು ಜನ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವನಿಗೆ ಇಂಟರ್ಪರ್ಸನಲ್, ಒಬ್ಬರಿಂದ ಒಬ್ಬರಿಗೆ ಮಾತಾಡೋ ರೀತಿ ಇದೆಯಲ್ಲ, ಅದು ಅವನಿಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಲಿಮಿಟೇಷನ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಇಸ್ ದಟ್ ಇಟ್ ಈಸ್ ಇನ್ಅಡಿಕ್ವೇಟ್. ಇನ್ಫಾರ್ಮಲ್ ಕಮ್ಯುನಿಕೇಷನ್ ಏನಾಗುತ್ತಲ್ಲ ಅಂತಂದರೆ ಅದು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋದಿಲ್ಲ. ಅನ್ವಾರಂಟೆಡ್ ಅಂತ ಹೇಳೋಕ್ಕಾಗಲ್ಲ, ತಪ್ಪಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಪರ್ಸ್ನಲ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಅದು ಇನ್ಅಡಿಕ್ವೇಟ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಆ ಥರ ಗ್ರೇಪ್ ವೈನ್ ಇಸ್ ಇನ್ಫಾರ್ಮೇಷನ್ ಸಿಸ್ಟಮ್, ಇನ್ಫಾರ್ಮಲ್ ಸಿಸ್ಟಮ್. ಗ್ರೇಪ್ ವೇ ಏನಾಗುತ್ತೆ ಅಂತಂದರೆ ರೂಮರ್ಸ್ ಮಾಡುವಂಥದ್ದು, ಅಂದರೆ ಬೇಸ್ಲೆಸ್ ಇನ್ಫಾರ್ಮೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡ್ತಾರಲ್ಲ, ಅದಕ್ಕೆ ಗ್ರೇಪ್ ವೈನ್ ಅಂತ ಹೇಳ್ತಾರೆ. ಅದು ಯಾವಾಗೂ ಇನ್ಫಾರ್ಮಲ್ ಆಗಿರಲ್ಲ. ಆ್ಯಂಡ್ ಇಟ್ ಗೋಯಿಂಗ್ ಟು ಮೂವ್ ಇನ್ ಆಲ್ ದಿ ಡೈರೆಕ್ಷನ್ಸ್, ಡೌನ್ವರ್ಡು, ಅಪ್ವರ್ಡು, ಹಾರಿಸಾಂಟಲ್, ಡಯಾಗ್ನಲ್, ಎಲ್ಲ ರೀತಿಯಲ್ಲೂ ಅದು ಮೂವ್ ಆಗ್ತಾ ಇರುತ್ತೆ. ಇನ್ ಆರ್ಗನೈಸೇಷನ್ ದ ಫ್ಲೋ ಆಫ್ ಕಮ್ಯುನಿಕೇಷನ್ ಸಮ್ಟೈಮ್ಸ್ ಸ್ಲೋ ಡೌನ್ ಬಿಕಾಸ್ ದೆರ್ ಆರ್ ಟೂ ಮೆನಿ ಅಂತ ಕೇಳ್ತಾರೆ. ಡಿಪಾರ್ಟ್ಮೆಂಟ್, ಚಾನಲ್ಸ್, ಮ್ಯಾನರ್ಸ್, ಹೈರಾರ್ಕಿಯಲ್ ಲೆವೆಲ್ಸ್. ಸೊ ಡಿಪಾರ್ಟ್ಮೆಂಟ್ ಎಷ್ಟೇ ಡಿಪಾರ್ಟ್ಮೆಂಟ್ ಇದ್ರೂ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಫ್ಲೋ ಆಫ್ ಕಮ್ಯುನಿಕೇಷನ್ ಕರೆಕ್ಟಾಗಿ. ಚಾನಲ್ ಯಾವ ಚಾನಲ್ ಬೇಕಾದ್ರೂ ಮಾಡ್ಬೋದು, ನೀವು ಯಾವ ಮೀಡಿಯಾ ಬೇಕಾದ್ರೂ ಯೂಸ್ ಮಾಡ್ಬೋದು, ಮ್ಯಾನೇಜರ್ ಯಾರು ಬೇಕಾದ್ರೂ ಆಗಿರ್ಬೋದು. ಹೈರಾರ್ಕಿ ಲೆವೆಲ್ ಏನಿರುತ್ತಲ್ಲ ಅದು ಸರಿ ಇಲ್ದಲೇ ಇದ್ದಾಗ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಏನು ಮಾಡಬೇಕು ಅಂತಂದರೆ ವೈಸ್ ಪ್ರಿನ್ಸಿಪಲ್ಗೆ ಹೇಳಬೇಕು, ವೈಸ್ ಪ್ರಿನ್ಸಿಪಾಲು ಇನ್ನೊಬ್ರಿಗೆ ಹೇಳಬೇಕು. ಆ ಹೈರಾರ್ಕಿ ಲೆವೆಲ್ ಸರಿ ಇದ್ದಾಗ ಪ್ರಿನ್ಸಿಪಲ್ ಡೈರೆಕ್ಟಾಗಿ ಬಂದು ಅಟೆಂಡ್ರಿಗೆ ಹೇಳಿದ್ರೆ, ಅಟೆಂಡ್ರು ಹೋಗಿ ವೈಸ್ ಪ್ರಿನ್ಸಿಪಲ್ಗೆ ಹೇಳಿದ್ರೆ, ಅಥವಾ ವೈಸ್ ಪ್ರಿನ್ಸಿಪಾಲ್ ಹೋಗಿ ಇನ್ನೊಬ್ರಿಗೆ ಯಾರಿಗೂ ಹೇಳಿದ್ರೆ ಆ ಫ್ಲೋ ಏನಾಗುತ್ತೆ, ತಪ್ಪಾಗುತ್ತೆ. ಹೈರಾರ್ಕಿ ಲೆವೆಲ್ ಯಾರು ಫಸ್ಟ್ ಇದ್ದಾರೆ ಅವ್ರು ನೆಕ್ಸ್ಟು ಐದರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್, ಆ ಥರ ಬಂದಾಗ ಏನಾಗುತ್ತೆ, ಫ್ಲೋ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಹೈರಾರ್ಕಿ ಲೆವೆಲ್ಸ್ ಇಸ್ ದಿ ಆನ್ಸರ್. ಮೀಡಿಯಾ ಇಸ್ ನೋನ್ ಆಸ್ ದಿ ಫೋರ್ತ್ ಎಸ್ಟೇಟ್ ಅಂತ ಕರೀತಾರೆ. ಯಾಕೆ ಅಂದರೆ 3 ಎಸ್ಟೇಟ್ಗಳು ಯಾವುದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದರೆ,
ಮೂರು ಎಸ್ಟೇಟ್ಗಳಿರ್ತವೆ, ಅದಾದಮೇಲೆ ಬಂದಿರೋದು ಇದು. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಫೋರ್ತ್ ಎಸ್ಟೇಟ್ ಅಂತ ಕರಿತೀವಿ. ಫಸ್ಟು ನೋಬೆಲ್ಸ್ ಇದ್ದರು, ಆಮೇಲೆ ಕ್ಲಾಸಸ್ ಇದ್ದರು, ಆಮೇಲೆ ಕಾಮನರ್ಸ್ ಇದ್ದರು, ಅದಾದಮೇಲೆ ಬಂತು. ಹಾಗಾಗಿ ಮೀಡಿಯಾನ ಎಸ್ಟೇಟ್ ಅಂತ ಕರೀತಾರೆ. ಇನ್ನು ಸರ್ಕ್ಯುಲರ್ ಕಮ್ಯುನಿಕೇಷನ್ ಎನ್ಕೋಡರ್ ಬಿಕಮ್ಸ್ ಎ ಡಿಕೋಡರ್ ವೆನ್ ದೇರ್ ಇಸ್ ಈಗ ನೀವು ಸೈಕಲ್ನ ತೊಗೊಂಡ್ರೆ, ಸರ್ಕ್ಯುಲರ್ ಕಮ್ಯುನಿಕೇಷನ್ ತೊಗೊಂಡ್ರೆ ಫಸ್ಟ್ ಏನು ಮಾಡ್ತಾನೆ, ಸೆಂಡರ್ ಇರ್ತಾನೆ. ಸೆಂಡರ್ ಏನು ಮಾಡ್ತಾನೆ, ಮೆಸೇಜ್ನ ಕೊಡ್ತಾನೆ. ಥ್ರೂ ಎನ್ಕೋಡ್ ಮಾಡಿ ಮೆಸೇಜ್ನ ಕಳಿಸ್ತಾನೆ. ಯಾವುದ್ರ ಮುಖಾಂತರ ಕಳಿಸ್ತಾನೆ, ಥ್ರೂ ಚಾನೆಲ್ನ ಕಳಿಸ್ತಾನೆ. ಅದೇನು ಎಲ್ಲಿಗೆ ಬಂದಿರುತ್ತೆ, ರಿಸೀವರ್ಗೆ ಬರುತ್ತೆ. ಆ ರಿಸೀವರ್ ಏನು ಮಾಡ್ತಾರೆ, ಅದನ್ನು ಡಿಕೋಡ್ ಮಾಡ್ತಾನೆ. ಡಿಕೋಡ್ ಮಾಡಿ ಏನು ಮಾಡ್ತಾನೆ, ಮತ್ತೆ ಆ ಮೆಸೇಜ್ನ ಏನು ಮಾಡ್ತಾನೆ, ಡಿಕೋಡ್ ಮಾಡ್ತಾನೆ, ಅರ್ಥ ಮಾಡ್ಕೊಳ್ತಾನೆ, ಫೀಡ್ಬ್ಯಾಕ್ನ ಕೊಡ್ತಾನೆ. ಕ್ಯಾಟ್ನ ಕೊಟ್ಟು ಮತ್ತೆ ಥ್ರೂ ಚಾನೆಲ್ ಥ್ರೂ ಸೆಂಡರ್ಗೆ ಹೋಗಂಗೆ ಮಾಡ್ತಾನೆ. ಆ ಸರ್ಕ್ಯುಲರ್ ಮೋಷನಲ್ಲಿ ವೆನ್ ದೇರ್ ಈಸ್ ಎ ಎನ್ಕೋಡರ್ ಇದ್ದವನೇನಾಗ್ಬೋದು, ಡಿಕೋಡರ್ ಆಗ್ಬೋದು. ವೆನ್ ದೇರ್ ಇಸ್ ಎ ಫೀಡ್ಬ್ಯಾಕ್ ಇದ್ದಾಗ ಎನ್ಕೋಡರ್ ಅಂದರೆ ಯಾರು, ಕೊಡಿಸ್ತಾ ಇರೋವಂಥವ್ನು. ಡಿಕೋಡರ್ ಅಂದರೆ ಯಾರು, ರಿಸೀವ್ ಮಾಡ್ಕೊಳ್ಳೋವಂಥವ್ನು ಉತ್ತರ ಹೇಳಕ್ಕೆ ಶುರು ಮಾಡಿದ್ರೆ ಹಿ ವಿಲ್ ಬಿಕಮ್ ದಿ ರಿಸೀವರ್. ಅದರ್ ಸೈಡಲ್ಲಿ ಹಿ ವಿಲ್ ಬಿಕಮ್ ದಿ ಸೆಂಡರ್ ಆ್ಯಂಡ್ ಅದರ್ ಸೈಡ್ ಇರುವಂಥವ್ರು ಆಕ್ಸೆಪ್ಟರ್ ಆಗ್ತಾರೆ, ರಿಸೀವರ್ ಆಗ್ತಾರೆ. ಹಂಗಾಗಿ ಫೀಡ್ಬ್ಯಾಕ್ ಇಸ್ ಕರೆಕ್ಟ್ ಆನ್ಸರ್. ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಡಿಸ್ಕ್ರೈಬ್ ಆ್ಯಸ್ ಡಿಸ್ಕೋರ್ಸ್ ಅಂತ ಹೇಳ್ಬೋದು. ಅಂದರೆ ಏನು ಡಿಸ್ಕೋರ್ಸ್ ಅಂತಂದರೆ ಏನು ರಿಲಿಜಿಯಸ್ಗೆ ಮಾತ್ರ ಹೇಳುವಂಥದ್ದು ಅಂತಲ್ಲ, ಅದನ್ನು ನಾವೇನು ಮಾಡಬೇಕಾಗತ್ತೆ, ಅಷ್ಟೇ ಭಕ್ತಿಯಿಂದ, ಅಷ್ಟೇ ಪ್ರೀತಿಯಿಂದ ಮತ್ತು ಅಷ್ಟೇ ಡೆಡಿಕೇಟಾಗಿ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಡಿಸ್ಕೋರ್ಸು ಕರ್ಕೋಬೋದು. ಇನ್ ಎ ಕ್ಲಾಸ್ ರೂಮ್ ದ ಟೀಚರ್ ಸೆನ್ಸ್ ಎ ಮೆಸೇಜ್ ಐದರ್ ಆ್ಯಸ್ ಎ ವರ್ಡ್ಸ್ ಆರ್ ಆ್ಯಸ್ ಇಮೇಜಸ್. ದ ಸ್ಟೂಡೆಂಟ್ಸ್ ಆರ್ ರಿಯಲಿ ಸ್ಟೂಡೆಂಟ್ಸ್ ಏನಾಗಬೇಕು, ಈಗ ಮೆಸೇಜ್ನ ಕಳಿಸ್ತಾರೆ. ಯಾವ ಥರ ಮೆಸೇಜ್ ಕಳಿಸ್ತಾರೆ, ಥ್ರೂ ಎನ್ಕೋಡ್ ಮಾಡಿ ಕಳಿಸ್ತಾರೆ. ಅದನ್ನು ಯಾರು ರಿಸೀವ್ ಮಾಡ್ಕೊಳ್ತಾರೆ, ಅವರು ರಿಸೀವ್ ಮಾಡ್ಕೊಂಡ್ಮೇಲೆ ಅದನ್ನು ಡಿಕೋಡ್ ಮಾಡ್ಕೋಬೇಕು. ಹಾಗಾಗಿ ದೇ ಹ್ಯಾವ್ ಟು ಬಿ ಡಿಕೋಡರ್ಸ್. ಸೊ ಹಾಗಾಗಿ ಡಿಕೋಡರ್ ಇಸ್ ದಿ ಕರೆಕ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.